ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇದು ಅಂದ್ಕೊಂಡು ನೀನು ಪುಸ್ತಕದಿಂದ ಜ್ಞಾನ ಬೆಳೆಸ್ಕೊಳ್ಬೇಕಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಇನ್ನು ಹಲವಾರು ಕಾಂಪಿಟೇಟಿವ್ ಪುಸ್ತಕಗಳನ್ನು ಮತ್ತು ದಿನಪತ್ರಿಕೆಗಳನ್ನು ಪ್ರತಿನಿತ್ಯ ಪತ್ರಿಕೆಗಳನ್ನು ಅಲ್ಲಿ ಹಾಕ್ಬೇಕಂತೇಳಿ ನಾವು ಇನ್ನೂ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಇದು ಸಾರ್ವಜನಿಕರಿಂದ ಕೂಡ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿದೆ. ಎಲ್ಲರೂ ಸಹಕಾರ ಕೂಡ ಇದೆ ಅದಕ್ಕೆ. ಇದೇ ರೀತಿ ಎಲ್ಲ ಕಡೆನೂ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬಸ್ಸು ತಂಗುದಾಣಗಳಲ್ಲಿ ಈ ರೀತಿ ನಾವು ಪುಸ್ತಕದ ಗೂಡು ಅಂತ ಹೇಳಿ ನಾವು ಮಾಡ್ಬೇಕಂತೇಳಿ ಅನಿಸಿಕೆ ಇಟ್ಕೊಂಡಿದ್ದೀವಿ. ನಮ್ಮ ಆನೆಗೊಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಬಸವನದುರ್ಗ 5ನೇ ವಾರ್ಡ್ ಇರ್ತಕ್ಕಂಥ ಬಸವನದುರ್ಗದಲ್ಲಿ ಬಸ್ ನಿಲ್ದಾಣದಲ್ಲಿ ಈ ಒಂದು 15ನೇ ಹಣಕಾಸಿನಲ್ಲಿ ಬಸ್ ಸ್ಟ್ಯಾಂಡ್ ರಿಪೇರಿ ಮಾಡಿರೋದು. ಜೊತೆಗೆ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಪುಸ್ತಕದ ಗೂಡು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಪುಸ್ತಕದ ಗೂಡನ್ನು ಮಾಡಿದ್ವಿ. ಸಾರ್ವಜನಿಕರು, ಕಾಲೇಜ್ ಮಕ್ಕಳು ಎಲ್ಲರೂ ಇಲ್ಲಿ ಬರೋದ್ರಿಂದ ಅವ್ರನ್ನ ಆಕರ್ಷಣೆ ಒಳಗೊಂಡು ಪುಸ್ತಕಗಳನ್ನು ಓದ್ಲಿ, ಅವ್ರನ್ನ ನೋಡಿ ಬೇರೆ ಮಕ್ಕಳು ಕಳೀಲಿ ಅಂತೇಳಿ ನಾವು ಈ ಪುಸ್ತಕದ ಗೂಡನ್ನು ಮಾಡಿದ್ವಿ. ಸಾರ್ವಜನಿಕರಿಗೆ ಆಕರ್ಷಣೆ ಆಗಂಗ, ಪ್ರಯಾಣಿಕರಿಗೆ ಒಳ್ಳೆ ತಾಣ ಥರ ಆಗುತ್ತೆ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಪುಸ್ತಕ ಗೂಡು ಅಂತ ಚಿತ್ತರ ಮುಖಾಂತರ ಕ್ರಿಯೇಟ್ ಮಾಡಿ ಇದು ಮಾಡಿದ್ದೀವಿ ಸರ್. ಬಂದು ಇಲ್ಲೇ ಕೂತ್ಕೊಂಡು ಪುಸ್ತಕಗಳು ಓದ್ತಿದ್ದಾರೆ. ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸಂದರ್ಭದೊಳಗಡೆ ಮತ್ತೆ ಯುವಜನತೆಯನ್ನು ಓದುವ ನಿಟ್ಟಿನೊಳಗಡೆ ಓದಿಗೆ ಹಚ್ಚಬೇಕಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಏನು ಕರ್ನಾಟಕ ಸರ್ಕಾರ ಕೆಲಸ ಓದು ಕರ್ನಾಟಕ, ಅರಿವು ಅಂತಕ್ಕಂಥ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತಗೊಂಬಂದಿದೆ. ಅದೇ ರೀತಿ ನಮ್ಮಲ್ಲಿ ಕೂಡ ಯುವಕರನ್ನ ಎಲ್ಲರನ್ನು ಕೂಡ ಓದುವ ಹೊರೆಗೆ ಹಚ್ಚಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ ಮತ್ತು ಪ್ರಯಾಣಿಕರಿಗೆ ಒಂದು ಒಳ್ಳೆಯ ವಾತಾವರಣ ತರಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗಡೆ ಅದನ್ನು ಪುಸ್ತಕ ಗೂಡನ್ನು ಮಾಡಿದ್ದೇವೆ. ಇರ್ತಾರೆ ಅಲ್ಲಿಗೆ ಅವ್ರಿಗೆ ಪುಸ್ತಕನ ಒದಗಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ನಾವು ಇಟ್ಕೊಂಡು, ಹಾಗಾಗಿ ಅದನ್ನ ಏನ್ ಮಾಡಿದ್ವಿ, ಎಲ್ಲಾ ಮಕ್ಳಿಗೂ ನಿಲ್ಕೋತಾರ ತುಂಬಾ ಕೆಳಗಡೆನ ಅವ್ರಿಗೆ ಕೈ ಇಟ್ಟರೆ ಬುಕ್ ಸಿಗ್ಬೇಕು, ಓದಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಬುಕ್ ಮೇಲೆ ಕಣ್ಣಾಡಿಸ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೋಡಿದ್ವಿ. ಈಗ ಅದೇ ರೀತಿ ಕನ್ನಡಸರ ಜೊತೆಗೆ ಮಕ್ಕಳು ಪುಸ್ತಕಗಳನ್ನು ಓದ್ತಿರೋ ಫೋಟೋಸನ್ನ ನೋಡಿದಾಗ ಅಥವಾ ನಾವೆಲ್ಲ ಸುಮ್ಮನೆ ಹೋಗ್ತಿರ್ಬೇಕಾದ್ರೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಮಾರ್ಗಸೂಚಿಗಳು 2021 ರಾಷ್ಟ್ರೀಯ ಮಳೆಯ ವಿವಿಧ ಮಾಧ್ಯಮದ ಡಾಕ್ಟರ್ ಮಂಜುನಾಥ್ ಅವರು ಬಹಳ ಸುಂದರವಾಗಿ 25 ವರ್ಷಗಳಲ್ಲಿ ಈ ಸಂಸ್ಥೆ ಮಾಡಿದಂಥ ಚಟುವಟಿಕೆಗಳ ಒಂದು ಪಟ್ಟಿಯನ್ನೇ ನಮ್ಮ ಮುಂದೆ ಇಟ್ಟಿದೆ. ಅದನ್ನು ನಾನು ಕೇಳಿ ಭಾಳ ಸಂತೋಷ ಆಯಿತು. ಅಂದರೆ 25 ವರ್ಷ ಈ ಸಂಸ್ಥೆ ಕೇವಲ ಹೆಸರಿನಲ್ಲಿ ಮಾತ್ರ ಇರಲಿಲ್ಲ, ಅದು ಈ ಜಿಲ್ಲೆಯ ರೈತರ ಏಳಿಗೆಗಾಗಿ, ಯುವತಿಯರ ಏಳಿಗೆಗಾಗಿ ತನ್ನದೇ ಆದಂಥ ಅಮೂಲ್ಯವಾದಂಥ ಸೇವೆಯನ್ನು ಗೈಯಿತು. ಕೊಡ್ತೇವೆ. 3 ವರ್ಷದ ನಂತರ ಅಂಗನವಾಡಿ ದಾಖಲಾತಿ
ಮಾಡಿರಿ ಅಲ್ಲಿ ಹೇಳ್ತಾರೆ. ಕಳೆದ ಏಪ್ರಿಲ್ 8ರಿಂದ ಪ್ರಾರಂಭ ಆಗಿದೆ. ಇದರ ಅನ್ವಯ ನಾವು ಮುಖ್ಯವಾಗಿ ಗರ್ಭಿಣಿ ಬಾಣಂತಿ ಮಕ್ಕಳಲ್ಲಿ ಬರ್ತಕ್ಕಂಥ ರಕ್ತಹೀನತೆ, ಅಪೌಷ್ಟಿಕತೆ ಮತ್ತು ಬೊಜ್ಜುತನ ಮತ್ತು ಇದಲ್ಲದೆ ನಮ್ಮಲ್ಲಿ ಇರ್ತಕ್ಕಂಥ ಹಳೆ ಕಾಲದ ಪದ್ಧತಿಯ ಊಟೋಪಚಾರ ನಾವು ಪ್ರೇರೇಪಿಸೋದು, ಜೊತೆಯಲ್ಲಿ ಮಿಲೆಟ್ ಲಾಡು ಮತ್ತು ನಮ್ಮ ಅಂಗನವಾಡಿಯಲ್ಲಿ ICDS ಮೂಲಕ ಕೊಡ್ತಕ್ಕಂಥ ಸೇವೆಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸೋದು ಮತ್ತು ಅವರಿಗೆ ಮುಖ್ಯವಾಗಿ ಅವೇರ್ನೆಸ್ ಕೊಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಸರಿಯಾಗಿ ಎಲ್ಲ ತಾಯಂದಿರಿಗೂ ಯಾವ ರೀತಿ ನಾವು ಅವರಿಗೆ ಮಕ್ಕಳನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ನಾವು ಇಲಾಖೆಯ ಮೂಲಕ ಒಂದು ಮೆಸೇಜನ್ನು ತಾಯಂದಿರಿಗೆ ಕೊಡ್ತಾ ಇರ್ತೀವಿ. ಅದರ ಜೊತೆ ಬರದೇ ಇರೋ ರೀತಿ ಅವರಿಗೆ ಪೌಷ್ಟಿಕವಾದಂಥ ಆಹಾರ ಕೊಡುವುದು, ಅಂಗನವಾಡಿ ಕೇಂದ್ರಗಳ ಮೂಲಕ ಮೊಟ್ಟೆ, ಹಾಲು ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡೋದು ಮತ್ತು ಮಿಲೆಟ್ ಮೂಲಕ ಅವ್ರಿಗೆ ಪೌಷ್ಟಿಕವಾದಂಥ ಉಂಡಿಗಳನ್ನು ತಯಾರಿಸಿ ಕೊಡೋಂಥ ವ್ಯವಸ್ಥೆ ಸಹಿತ ಮಾಡಿದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.